ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ. ವಿಶೇಷವಾಗಿ ನೀವು ರಿಕ್ವೆಸ್ಟ್ ಮಾಡೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು TETಯಲ್ಲಿ 120ಕ್ಕೂ ಹೆಚ್ಚಿನ ಅಂಕಗಳನ್ನು ಯಾವ ರೀತಿ ಗಳಿಸಬಹುದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅದೇ ರೀತಿಯಾಗಿ ಶಿಶು ಮನೋವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಈ ಒಂದು 4 ಭಾಗಗಳೆಲ್ಲ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು, ಯಾವ ರೀತಿ ಕೇಳಬಹುದು, ಯಾವ ರೀತಿ ವಿಭಾಗ ಮಾಡಿ ಕೊಟ್ಟಿದ್ರು ಅಂತ ಹಳೆ ಪ್ರಶ್ನೆ ಪತ್ರಿಕೆಗಳ ಅವಲೋಕನ ಮಾಡಿದ ನಂತರ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡಿದ್ರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮಗೆ ಬರುತ್ತೆ. ಅದೇ ರೀತಿಯಾಗಿ TETಗೆ ಓದುವಂತಹ ಸರ್ವರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗಾಗಲೇ ವಿಷಯ ಗೊತ್ತಿರುತ್ತಾ, ಭಾಷೆ 1 ಕನ್ನಡದಲ್ಲಿ 30 ಅಂಕಗಳಿರುತ್ತಾ, ಭಾಷೆ 2 ಇಂಗ್ಲಿಷ್ನಲ್ಲಿ 30 ಅಂಕಗಳಿಗಿರುತ್ತಾ, ಅದೇ ರೀತಿಯಾಗಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಇದು ಕೂಡ 30 ಅಂಕಗಳಿಗಿರುತ್ತಾ, ಕೊನೆಯದಾಗಿ ಸಮಾಜ ವಿಜ್ಞಾನ ಮತ್ತು ಬೋಧನಾ ಕ್ರಮ ಇಲ್ಲಿ 60 ಅಂಕಗಳಿಗಿರುತ್ತಾ. ಇಷ್ಟು ಮಾಹಿತಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತಾ. ಸೊ ಈ ಒಂದು ಕನ್ನಡ ಪೇಪರ್ ಫಸ್ಟ್ ನಲ್ಲಿ 30 ಅಂಕಗಳನ್ನು ಯಾವ ರೀತಿ ವಿಭಾಗಿಸಿರುತ್ತಾರೆ ಅಂದ್ರೆ 30 ಅಂಕಗಳು ಯಾವ್ಯಾವ ಪ್ರಶ್ನೆಗಳಿಗೆ ಯಾವ ಯಾವ ರೀತಿಯಲ್ಲಿ ಕೇಳ್ತಾರೆ ಅನ್ನೋದನ್ನ, ಅದೇ ರೀತಿ ಇಂಗ್ಲಿಷ್ ಅನ್ನ ಯಾವ ರೀತಿ ತೆಗೆದಿರುತ್ತಾರೆ, ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳು ಯಾವ ರೀತಿ ವಿಭಾಗವಾಗಿರುತ್ತವೆ, ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಮತ್ತು ಬೋಧನಾ ಕ್ರಮ ಇಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ ಅನ್ನೋದನ್ನ ಹಂತ ಹಂತವಾಗಿ ನೋಡ್ಕೋತಾ ಹೋಗೋಣ. ಸೊ ಕನ್ನಡ ಮೊದಲೇದು ಭಾಷೆ 1 ಆಯ್ಕೆ ಮಾಡಿಕೊಂಡಾಗ ನಮಗಿಲ್ಲಿ 30 ಅಂಕಗಳಿಗೆ ಬರುತ್ತಾ, ಈಗಾಗಲೇ ಇದು ಗೊತ್ತ ನಮ್ಗೆ. ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ 8 ಪ್ರಶ್ನೆಗಳನ್ನ ಕೇಳ್ತಾರೆ. ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ 8 ಪ್ರಶ್ನೆಗಳು, ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ 7 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಒಟ್ಟು ಟೋಟಲ್ 15 ಪ್ರಶ್ನೆಗಳನ್ನ ಈ ಒಂದು ಭಾಗದಲ್ಲಿ ಪದ್ಯ ಭಾಗ ಮತ್ತು ಗದ್ಯ ಭಾಗ ಅವರೇ ಕೊಟ್ಟಂತಹ ಒಂದು ಪದ್ಯ ಭಾಗ ಮತ್ತೆ ಗದ್ಯ ಭಾಗಕ್ಕೆ ಎರಡಕ್ಕೂ ಸೇರಿದಂತೆ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ವಿಶೇಷವಾಗಿ ನೀವು ಇಲ್ಲಿ ಗಮನಿಸಬೇಕು, ನಾ ಯಾವ ಒಂದು ಬೇಸ್ ಮೇಲೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡಿಕೊಂಡು ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಹೇಳ್ತಿದ್ದೀನಿ. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗದ್ಯ ಭಾಗದಲ್ಲಿ 8 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಪದ್ಯ ಭಾಗದಿಂದ 7 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಎರಡನ್ನ ಒಳಗೊಂಡಂತಹ ಪ್ರಶ್ನೆಗಳಿದ್ದಾಗಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಪ್ರಶ್ನೆಗಳನ್ನ ಈ ಗದ್ಯ ಭಾಗ ಮತ್ತು ಪದ್ಯ ಭಾಗದ 15 ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ವಿಭಕ್ತಿಗೆ ಸಂಬಂಧಿಸಪಟ್ಟಂತಹ ಪ್ರಶ್ನೆಗಳು ಬರಬಹುದು, ಸಮಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಬರಬಹುದು, ಹಾಗೆ ಸಂಧಿ ಸಂಬಂಧಿಸಿದಂತ ಪ್ರಶ್ನೆಗಳು ಬರಬಹುದು. ಅಂದ್ರೆ ಈ ಪದ್ಯ ಮತ್ತು ಗದ್ಯ ಭಾಗದಲ್ಲಿ ಬರುವಂತ ಕೆಲವೊಂದು ಶಬ್ದಗಳನ್ನ ಇಟ್ಟುಕೊಂಡು ಸಂಧಿಗಳನ್ನ ಕೇಳಬಹುದು, ಅಥವಾ ಅಲ್ಲಿ ಬರುವಂತ ಸಮಾಸಗಳ ಕುರಿತು ಕೇಳಬಹುದು, ಅಲ್ಲಿ ಬರುವಂತ ವಿಭಕ್ತಿ ಪ್ರತ್ಯಯಗಳ ಕುರಿತು ಕೇಳಬಹುದು. ಸೊ ಟೋಟಲ್ ಆಗಿ 15 ಪ್ರಶ್ನೆಗಳಲ್ಲಿ ಈ 15 ಪ್ರಶ್ನೆಗಳಲ್ಲಿ ಪದ್ಯ ಭಾಗ ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಜೊತೆಗೆ ವಿಭಕ್ತಿ, ಸಮಾಸ, ಸಂಧಿ ಈ ವಿಷಯಗಳನ್ನು ಕುರಿತಾದಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹೀಗಾಗಿ ಕನ್ನಡದಲ್ಲಿ ನೀವು ವಿಭಕ್ತಿ ಪ್ರತ್ಯಯಗಳನ್ನ, ಸಂಧಿಗಳನ್ನ, ಸಮಾಸಗಳನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡಬೇಕು. ಸೊ 15 ಪ್ರಶ್ನೆಗಳು ಪದ್ಯ ಗದ್ಯ ಭಾಗದ ಮೇಲೆ ತೆಗೆದುಕೊಂಡ್ರೆ, ಇನ್ನು 15 ಪ್ರಶ್ನೆಗಳನ್ನ ಈ ಭಾಷೆಯ ವ್ಯಾಖ್ಯಾನಗಳ ಮೇಲೆ, ಅಂದ್ರೆ ಭಾಷೆಯ ಸ್ವರೂಪ ಮತ್ತೆ ಭಾಷೆಯ ವ್ಯಾಖ್ಯಾನಗಳು, ಭಾಷಾ ಸಿದ್ಧಾಂತಗಳು, ಅಂದ್ರೆ ಈ ಭಾಷೆಯ ಕುರಿತಾದಂತಹ ಕನ್ನಡ ಬೋಧನಾಶಾಸ್ತ್ರದ ಕುರಿತಾದಂತಹ ಟೋಟಲ್ ಆಗಿ ಈ ಒಂದು ಬೇಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಸಿದ್ಧಾಂತಗಳ ಬಗ್ಗೆ ಲಾಸ್ಟ್ ಟೈಮ್ ಪ್ರಶ್ನೆಯನ್ನು ಮಾಡಿದ್ರು, ಅದನ್ನ ತಾವು ಗಮನಿಸಿದ್ದೀರಿ ಅಂತ ಅನ್ಕೋತೀನಿ. ಭಾಷಾ ಕೌಶಲ್ಯಗಳ ಮೇಲಂತೂ ಒಂದು 5 ಪ್ರಶ್ನೆಗಳನ್ನಾದ್ರೂ ಕೇಳ್ತಾರೆ. ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ, 5 ಪ್ರಶ್ನೆಗಳಾದ್ರೂ ಬಂದೇ ಬರುತ್ತೆ. ಉದಾಹರಣೆಗೆ ಭಾಷಾ ಕೌಶಲ್ಯಗಳಂತಂದ್ರೆ LSRW ಅಂತ ಕರಿತೀವಿ ನಾವು. ಅಂದ್ರೆ ಸಿರಿಯಲ್ ಆಗಿ ನೆನ್ಪಿಟ್ಕೋಬೇಕಂದ್ರೆ LRSW ಅಂದ್ರೆ ಲಿಸನಿಂಗ್ ಅಂದ್ರೆ ಆಲಿಸುವಿಕೆ, ಸ್ಪೀಕಿಂಗ್ ಅಂದ್ರೆ ಮಾತನಾಡುವಿಕೆ, ರೀಡಿಂಗ್ ಅಂದ್ರೆ ಓದುವಿಕೆ, ಆಮೇಲೆ W ಅಂದ್ರೆ ರೈಟಿಂಗ್ ಅಂದ್ರೆ ಬರೆಯುವಿಕೆ. ಸೊ ಈ ಬೇಸ್ ಮೇಲೆ 5 ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ನೆನ್ಪಿಟ್ಕೊಳ್ಳಿ. ಭಾಷಾ ಕೌಶಲ್ಯಗಳು ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂತಹ ಕಂಟೆಂಟು. ಸೊ ಯಾರು 120 ಅಂಕಗಳಿಗೆ ಟಾರ್ಗೆಟ್ ಇಟ್ಕೊಂಡಿದ್ದೀರೋ ಅದು ಈ ಒಂದು ಕಂಟೆಂಟ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಉತ್ತಮ ಬರವಣಿಗೆಯ ಲಕ್ಷಣಗಳು ಯಾವುವು, ಉತ್ತಮ ಓದುಗಾರಿಕೆ ಲಕ್ಷಣಗಳು ಯಾವುವು, ಉತ್ತಮ ಮಾತುಗಾರಿಕೆ ಲಕ್ಷಣಗಳು ಯಾವುವು, ದೋಷಗಳು ಯಾವ ರೀತಿ ಬರ್ತವೆ ಅನ್ನೋದನ್ನ ಎಲ್ಲವನ್ನ ಸಂಪೂರ್ಣ ಮಾಹಿತಿಗಳನ್ನ ನೀವು ತಿಳ್ಕೊಂಡಾಗ ಇಲ್ಲಿ 120 ಅಂಕಗಳನ್ನ ಗಳಿಸ್ಬೋದು. ಅದೇ ರೀತಿಯಾಗಿ ಬೋಧನಾ ವಿಧಾನ ಅಂದ್ರೆ ಹಿಂದೆ ಪ್ರಾಚೀನವಾದಂತಹ ಬೋಧನಾ ವಿಧಾನಗಳ್ಯಾವು, ಆಧುನಿಕ ಬೋಧನಾ ವಿಧಾನಗಳು ಯಾವುವು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ಅದ್ರ ಮೇಲೂ ಕೂಡ 1 ಅಥವಾ 2 ಪ್ರಶ್ನೆಗಳು ಏನ್ ಮಾಡ್ತಾರೆ ಅಂದ್ರೆ ಈ ಬೇಸ್ ಮೇಲೆ ಕರೀತಾರೆ. ಅದೇ ರೀತಿಯಾಗಿ
ಮೌಲ್ಯಮಾಪನ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರ್ತವೆ. ಅದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಿರ್ಬೋದು, ಅಥವಾ ವಾರ್ಷಿಕ ಪರೀಕ್ಷೆಗಳಿರ್ಬೋದು, ನೈದಾನಿಕ ಪರೀಕ್ಷೆಗಳಿರ್ಬೋದು, ಇದೇ ರೀತಿ ಇನ್ನಿತ ಪರೀಕ್ಷೆಗಳನ್ನ ಯೋಜನಾ ಪರೀಕ್ಷೆ ಇರ್ಬೋದು. ಈ ರೀತಿ ಯಾವ ಪರೀಕ್ಷೆಗಳನ್ನ ತೆಗೆದುಕೊಳ್ಳುತ್ತೇವೋ ಆ ಬೇಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹೀಗಾಗಿ ಮೌಲ್ಯಮಾಪನವು ಕೂಡ ಏನಾಗುತ್ತೆ ಅಂದ್ರೆ ನಮ್ಗೆ ಇಂಪಾರ್ಟೆಂಟ್ ಕಂಟೆಂಟ್ ಆಗುತ್ತೆ. ಸೊ ಇದನ್ನು ಕೂಡ ನೋಡ್ಕೋಬೇಕು ನಾವು. ಅದೇ ರೀತಿಯಾಗಿ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಕೂಡ ಬರ್ತವೆ. ನಾ ಈ ಹಿಂದೆ ಹೇಳಿದೆ, ವಿಭಕ್ತಿ ಪ್ರತ್ಯಯ ಮತ್ತೆ ಸಮಾಸ ಮತ್ತೆ ಸಂಧಿ. ಇದರ ಹೊರತಾಗಿಯೂ ಯಾವ್ದು ಬರ್ತಾವಂದ್ರೆ ಜೋಡು ನುಡಿ ಇರ್ಬೋದು, ನುಡಿಗಟ್ಟುಗಳಿರ್ಬೋದು, ಅದೇ ರೀತಿ ದುರುಕ್ತಿ ಇರ್ಬೋದು. ಸೊ ಈ 3 ಅಂಶಗಳು ಕೂಡ ನಮಗೆ ವ್ಯಾಕರಣ ಬೇಸ್ ಮೇಲೆ ಬರೋದ್ರಿಂದ ಅವುಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಅಂದಾಗ ಮಾತ್ರ ನಾವು ಕನ್ನಡದಲ್ಲಿ 30ಕ್ಕೆ 30 ಅಂಕಗಳನ್ನ ಪಡ್ಕೋಬಹುದು. ಅದೇ ರೀತಿಯಾಗಿ ಇನ್ನೂ ವಿಶೇಷವಾದಂತಹ ಮಾಹಿತಿ ಹೇಳಬೇಕಂದ್ರೆ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಒಟ್ಟಾರೆಯಾಗಿ ಇಲ್ಲಿ 30 ಪ್ರಶ್ನೆಗಳಿಗೆ ನಾವು 30ಕ್ಕೆ 30 ತೆಗೆದುಕೊಳ್ಬೇಕಂದ್ರೆ ಗದ್ಯ ಪದ್ಯದಲ್ಲಿರುವಂತಹ ಪ್ರಶ್ನೆಗಳ ಅಂತ ಬಂದಾಗ ಒಂದು ಮಿಸ್ ಮಾಡಲಾರದೆ 15ಕ್ಕೆ 15 ತೆಗೆದುಕೊಂಡು ಇಲ್ಲಿ ಏನು ಭಾಷಾ ವ್ಯಾಖ್ಯಾನಗಳ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡು, ಮತ್ತೆ ಭಾಷಾ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡು, ಭಾಷಾ ಕೌಶಲ್ಯಗಳ ಬಗ್ಗೆ ತಿಳ್ಕೊಂಡು, ಬೋಧನಾ ವಿಧಾನಗಳು, ಮೌಲ್ಯಮಾಪನ, ವ್ಯಾಕರಣ. ಸೊ ಈ ಬೇಸ್ ಮೇಲೆ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲಿಯೂ ನೀವು 30ಕ್ಕೆ 30 ಅಂಕಗಳನ್ನು ಪಡ್ಕೊಳ್ಬಹುದು. ಸೊ ಎಟ್ ದ ಸೇಮ್ ಟೈಮ್ ನೀವು ಇಂಗ್ಲಿಷ್ ಭಾಷೆ ಟು ಇಂಗ್ಲಿಷ್ ಅಂತ ತೆಗೆದುಕೊಂಡ್ರೆ ನಿಮ್ಗೆ ಅಲ್ಲಿಯೂ ಕೂಡ ಒಂದು 30 ಅಂಕಗಳಿಗೆ ಕೂಡ ಬರಿತೀರಿ. ನೀವು ಕನ್ನಡ ಹೇಗೆ 30 ಬರಿತೀರೋ ಇಲ್ಲಿಯೂ ಕೂಡ 30 ಅಂಕಗಳಿಗೆ ಬರಿತೀರಿ, ಅದೇ ಆಗಲೇ ಗೊತ್ತು. ಸೊ ಅಲ್ಲಿ ಕೂಡ ಪ್ಯಾಸೇಜ್ಗೆ 8 ಅಂಕಗಳಿರುತ್ತೆ, ಪೋಯಮ್ಗೆ 7 ಅಂಕಗಳಿರುತ್ತೆ. ಕನ್ನಡದಲ್ಲಿ ಹೇಗಿರುತ್ತೆ ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಇಲ್ಲಿ ಪ್ಯಾಸೇಜ್ಗೆ 8 ಇಟ್ಟಿರ್ತಾರೆ, ಪೋಯಮ್ಗೆ 7 ಇಟ್ಟಿರ್ತಾರೆ. ಸೊ ಟೋಟಲ್ 15 ಪ್ರಶ್ನೆಗಳು ಏನು ಮಾಡ್ತಾರೆ ಅಂದರೆ ಈ ಬೇಸ್ ಮೇಲೆನೆ ತೆಗಿತಾರೆ. ಸೊ ಇಲ್ಲಿ ಈ ಪ್ಯಾಸೇಜ್ ಮತ್ತು ಪೋಯಮ್ಗೆ ಸಂಬಂಧಿಸಿದಂಥ ವ್ಯಾಕರಣ ಅಂಶಗಳನ್ನು ಯಾವ ರೀತಿ ಕನ್ನಡದಲ್ಲಿ ಕೇಳಿದ್ರು, ವಿಭಕ್ತಿ ಸಮಾಸ ಸಂಧಿಗಳ, ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಕ್ವಶನ್ ಟ್ಯಾಗ್ ಪ್ರಶ್ನೆಗಳನ್ನು ಕೇಳ್ತಾರೆ ಇದೇ 15 ಪ್ರಶ್ನೆಗಳಲ್ಲಿ. ಅದೇ ರೀತಿಯಾಗಿ ಸನೋನಮಸ್ ಮೇಲೆ ಕೇಳ್ತಾರೆ, ಆಕ್ಟಿವೇಸ್ ಪ್ಯಾಸಿವೇಸ್ ಮೇಲೆ ಕೇಳ್ತಾರೆ, ಆನ್, ಎ, ದ ಇದ್ರ ಮೇಲೆ ಅಂದರೆ ಆನ್ ಎಲ್ಲಿ ಯೂಸ್ ಮಾಡ್ತೀವಿ, ಎ ಎಲ್ಲಿ ಯೂಸ್ ಮಾಡ್ತೀವಿ, ದ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬಿಟ್ಟ ಸ್ಥಳ ಬರ್ತಾವಲ್ಲ ಆ ರೀತಿ ಇದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ಸೆಂಟ್ಯಾಕ್ಟಿಕ್ ಬಗ್ಗೆ ಕೇಳ್ತಾರೆ, ಅದೇ ರೀತಿಯಾಗಿ ಫೋನೆಟಿಕ್ಸ್ ಬಗ್ಗೆ ಕೇಳ್ತಾರೆ. ಸೊ ಈ ಒಂದು ವಿಷಯಗಳನ್ನು ನೀವು ಸರಿಯಾಗಿ ತಿಳ್ಕೊಂಡಾಗ ಇಲ್ಲಿ 15ಕ್ಕೆ 15 ಅಂಕಗಳನ್ನು ತಿಳ್ಕೊಬೋದು. ಕ್ವಶನ್ ಟ್ಯಾಗ್ ಇರ್ಬೋದು, ವೆರಿ ಇಂಪಾರ್ಟೆಂಟ್. ಇದು ಯಾವ ರೀತಿ ಕ್ವಶನ್ ಮಾಡ್ತಾರೆ ಅನ್ನೋದು, ಆಕ್ಟಿವೇಟ್ ಪ್ಯಾಸಿವೇಸ್ ಬಗ್ಗೆನೂ ನೀವು ಸರಿಯಾಗಿ ತಿಳ್ಕೊಬೇಕು. ಅದೇ ರೀತಿಯಾಗಿ ಎ ಆ್ಯಂಡ್ ದ ಇರ್ಬೋದು, ಫೋನೆಟಿಕ್ಸ್ ಇರ್ಬೋದು, ಸೆಂಟ್ಯಾಕ್ಸಿಕ್ಸ್ ಇರ್ಬೋದು, ಇದ್ರ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಾಗ ನಾವು ಇಲ್ಲಿ ಇಂಗ್ಲೀಷ್ನಲ್ಲಿ ಸ್ವಲ್ಪ ಸರಳವಾಗಿ ಪ್ರಶ್ನೆಗಳನ್ನು ಸರಿಯಾಗಿ ಗುರುತಿಸೋಕೆ ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ಸೊ ಇಂಗ್ಲೀಷ್ನಲ್ಲಿ ಕೂಡ ವಿಶೇಷವಾಗಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು 5ರಿಂದ 6 ಪ್ರಶ್ನೆಗಳು ಇದನ್ನೇ ಒಳಗೊಂಡಿರುತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ ಅಂತ ಬಂದಾಗ ಇಲ್ಲಿ ಅದರ ಆರ್ಡರ್ ಬರುತ್ತೆ, LSRW ಅಂತ ಕರಿತೀವಿ. ಎಲ್ ಅಂದರೆ ಲಿಸನಿಂಗು, ಎಸ್ ಅಂದರೆ ಸ್ಪೀಕಿಂಗ್, 3ನೇದು ಆರ್ ಅಂದರೆ ರೀಡಿಂಗು, 4ನೇದು W ಅಂದರೆ ರೇಟಿಂಗು. ಅಂದರೆ ಆಲಿಸುವಿಕೆ, ಮಾತನಾಡುವಿಕೆ, ಓದುಗಾರಿಕೆ, ಬರವಣಿಗೆ. ಸೊ ಈ ಬೇಸ್ ಮೇಲೆ ಪ್ರಶ್ನೆಗಳನ್ನು ಕನ್ನಡದಲ್ಲೂ ಕೇಳ್ತಾರೆ, ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲೂ ಕೇಳ್ತಾರೆ. ಸೊ ನೀವು ಭಾಷಾ ಒಂದು ಶಾಸ್ತ್ರವನ್ನು ಓದುವಾಗ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಯಾವುದನ್ನೇ ಓದ್ಕೊಳ್ಳಿ, ನೀವು ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಎರಡನ್ನ ಹೋಲಿಕಾತ್ಮಕವಾಗಿ ಓದ್ಕೊಂಡಾಗ ನೀವು ಸರಳವಾಗಿ ಅರ್ಥ ಮಾಡ್ಕೋಬೋದು. ಯಾಕಂದರೆ ಯಾವ ರೀತಿ ಆಲಿಸ್ತೀವಿ ಅಂತಂದು ಇಂಗ್ಲೀಷ್ನಲ್ಲಿ ಅದೇ ಪ್ರಶ್ನೆಯನ್ನು ಕೇಳ್ತಾರೆ, ಕನ್ನಡದಲ್ಲಿಯೂ ಕೂಡ ಅದೇ ಕೇಳ್ತಾರೆ. ಸೊ ಎರಡನ್ನ ಕುರಿತು ನೀವು ಹೋಲಿಕಾತ್ಮಕವಾಗಿ ಓದ್ಕೊಂಡಾಗ ನಿಮಗೆ ವಿಷಯ ಇನ್ನಷ್ಟು ಸರಳವಾಗಿ ಅರ್ಥ ಆಗುತ್ತೆ. ಯಾರಿಗೆಲ್ಲ ಇಂಗ್ಲೀಷ್ ಬರೋದಿಲ್ಲಲ್ಲ ಅವರು ಕನ್ನಡದಲ್ಲಿ ತಿಳ್ಕೊಂಡಾಗ ಇದಕ್ಕಿದೆ ಅಂತಾರೆ ಅಂತ ಗೊತ್ತಾಗುತ್ತೆ. ಯಾರಿಗೆಲ್ಲ ಇಂಗ್ಲಿಷ್ ಗೊತ್ತಾಗಲ್ಲ, ಸೊ ಕನ್ನಡದಲ್ಲಿ ಓದಿದಾಗ ಅಲ್ಲಿ ವಿಷಯಗಳು ಅರ್ಥ ಆಗುತ್ತೆ. ಸೊ ಇದನ್ನ ವಿಶೇಷವಾಗಿ ಬೋಧನಾಶಾಸ್ತ್ರದಲ್ಲಿ ಯಾವಾಗಲೂ ಲ್ಯಾಂಗ್ವೇಜ್ ಸ್ಕಿಲ್ ಬೇಸ್ ಮೇಲೆ ಬರುವಂಥ ಪ್ರಶ್ನೆಗಳನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂದರೆ ಇದು ನಮಗೆ ಸ್ಕೋರ್ ಮಾಡುವಂತಹ ಒಂದು ವಿಶೇಷವಾದ ಕಂಟೆಂಟ್. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದರಲ್ಲಿ ನಾ ಹೇಳ್ದಂಗೆ 5ರಿಂದ 6 ಪ್ರಶ್ನೆಗಳು ಈ ಬೇಸ್ ಮೇಲೆ ಬರೋದ್ರಿಂದ, ಅದು ವಿಶೇಷವಾಗಿ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಈ ಬೇಸ್ ಮೇಲೆ ಬರೋದ್ರಿಂದ ಈ 4 ಸ್ಕಿಲ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸರಿಯಾದಂತಹ ಅಂಕಗಳು ಸಿಗುತ್ತೆ. ಸೊ ಇಂಗ್ಲಿಷ್ ಬೇಸ್ ಮೇಲೆ ಪ್ರಶ್ನೆಗಳು ಬಂದ ನಂತರ ಬರೋದೇ
ಮೂರನೇ ಪಾರ್ಟ್ ಆಗಿ ಯಾವುದಂದ್ರೆ ಶಿಶು ಮನೋವಿಜ್ಞಾನ. ಇದ್ರ ಬೇಸ್ ಮೇಲೆ 30 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಇದನ್ನು CDP ಅಂತ ಕರಿತೀವಿ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಈ ಒಂದು ಬೇಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನು 30 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಎಲ್ರಿಗೂ ಏನು ಕಷ್ಟ ಅಂದರೆ ನಾವು ಇಂಗ್ಲೀಷನ್ನು ಹೇಗೋ ಒಂದು ಕವರ್ ಮಾಡ್ಕೊಂಡ್ಬಿಡ್ತೀವಿ. ಸೋಷಿಯಲ್ ಸೈನ್ಸ್ ಅದರ ಬೋಧನಾ ಕ್ರಮ ಮತ್ತು ಕನ್ನಡನ ಯಾವುದೇ ರೀತಿಯಾಗಿ ಹೇಗೋ ಒಂದು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮಗೆ ಬರುವಂಥ ತಲೆಬ್ಯಾನಿ ಸಬ್ಜೆಕ್ಟ್ ಅಂದರೆ ಶಿಶು ಮನೋವಿಜ್ಞಾನ. ಯಾಕಂದರೆ ನಾವು ವಿಷಯಗಳನ್ನೇ ಒಂದು ಓದಿರ್ತೀವಿ, ಪ್ರಶ್ನೆಗಳೇ ಒಂದು ರೀತಿಗೆ ಬಂದಿರುತ್ತೆ. ಈ ರೀತಿ ಕಂಪ್ಲೇಂಟ್ಸ್ಗಳನ್ನು ತುಂಬ ಸಾರಿ ನಾನು ಕೇಳಿದ್ದೀನಿ. ಬಹಳಷ್ಟು ಜನ ಹೇಳೋದೆ ಶಿಶು ಮನೋವಿಜ್ಞಾನ ಹೇಗೆ ಓದಬೇಕು, ಹೇಗೆ ಅದರಲ್ಲಿ ಸ್ಕೋರ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ವಿಶೇಷವಾಗಿ ನೋಡ್ಕೊಳ್ಳಿ, ನೀವು 3 ಕಂಟೆಂಟ್ ಮೇಲೆ ಯಾವಾಗಲೂ ಪ್ರಶ್ನೆ ಪತ್ರಿಕೆಯನ್ನು ಅರೈಸ್ ಮಾಡಿರ್ತಾರೆ. ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ, ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಈ ಒಂದು ಬೇಸ್ ಮೇಲೆ ಕೇಳ್ತಾರೆ. ಅದೇ ರೀತಿಯಾಗಿ ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆಯ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳುವುದು ಈ ಒಂದು ಬೇಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಕಲಿಕೆ ಮತ್ತು ಬೋಧನಾ ವಿಧಾನ ಈ 3 ಕಂಟೆಂಟನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ಅರ್ಧ ಒಂದು ಮನೋವಿಜ್ಞಾನದ ಅಂಕಗಳನ್ನು ತೆಗೆದುಕೊಳ್ತೀರಿ. ಇಲ್ಲೇ ಒಂದು 15 ಅಂಕಗಳನ್ನು ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ 15 ಅಂಕಗಳ ಸುಲಭವಾಗಿ ಗಳಿಸ್ಬಿಡ್ತೀರಿ. ಏನು ಅನ್ನೋದನ್ನ ತಿಳ್ಕೊಳ್ಳೋದ್ರಾಗೆ ನಮ್ಗೇನಾಗತ್ತೆ ಅಂದರೆ ಸಮಯ ವ್ಯರ್ಥ ಆಗುತ್ತೆ. ಯಾವುದೋ ಒಂದು ವಿಡಿಯೋಸ್ ನೋಡ್ತೀರಿ, ಹೇಗೋ ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀರಿ, ಅದೆಲ್ಲ ಬಿಟ್ಟುಬಿಡಿ. ಮೊದಲು ಹಳೆಯ ಕ್ವಶನ್ ಪೇಪರ್ನ ತೆಗೆದು ನೋಡಿ, ಯಾವ ಬೇಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾನೆ ಅನ್ನೋದನ್ನು ಎಲ್ಲಿ ತನಕ ನೀವೇ ಅನಲೈಸ್ ಮಾಡ್ಕೊಳ್ಳೋದಿಲ್ಲೋ ಅಲ್ಲಿ ತನಕ ಯಾವುದೇ ವಿಷಯ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೀವು ಓದ್ತಿದ್ದೀರಿ ಅಂತಂದರೆ ಆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವೇ ಖುದ್ದು ಸ್ವತಃ ಅವಲೋಕನ ಮಾಡಿ. ಆವಾಗ ನಿಮಗೆ ಒಂದು ರೇಂಜಿಗೆ ಒಂದು ನಾಲೆಜ್ ಬರುತ್ತೆ. ಇದನ್ನು ಇದೇ ರೀತಿ ಓದಬೇಕು, ಈ ಕಂಟೆಂಟ್ ನಾವು ಇದೇ ರೀತಿ ಓದಬೇಕು, ಈ ಒಂದು ಲೆಸನ್ ಮೇಲೆ ಇದೇ ಇದೇ ಪ್ರಶ್ನೆಗಳು ಬರ್ತವೆ ಅಂತ ನೀವೇ ಅನಲೈಸ್ ಮಾಡ್ತೀರಾ. ಸೊ ಈ ಒಂದು ಮನೋವಿಜ್ಞಾನದಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಮತ್ತು ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ಕಲಿಕೆ ಬೋಧನಾ ವಿದ್ಯೆ ಇವುಗಳನ್ನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಂದು ಬೇಸ್ ಮೇಲೆ ಅಂತ ನೋಡಿ. ಸೊ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಮೇಲೆ ಒಂದು 15 ಪ್ರಶ್ನೆಗಳು ಬರ್ತವೆ. ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆ ಇರುತ್ತಲ್ಲ, ಇದರ ಮೇಲೆ ಒಂದು 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ಕಲಿಕೆ ಮತ್ತು ಬೋಧನಾ ವಿಧಾನ ಇದರ ಮೇಲೆ ಒಂದು 10 ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಯಾವ ರೀತಿ ನಾವು ಓದಿದರೆ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬಹುದಂದ್ರೆ, ಈಗ ನಾ ಹೇಳಿದೆ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆ ಇಲ್ಲೇನು ಮಾಡ್ತಾರೆ ಅಂದರೆ ಬೆಳವಣಿಗೆ ಸಂಬಂಧಪಟ್ಟದ್ದು ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ ವಿಶೇಷ ತಜ್ಞರಾದಂತಹ ಪಿಯಾಜೆ ಅವರದ್ದು ಮತ್ತು ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು, ಅದೇ ರೀತಿಯಾಗಿ ವ್ಯಾಗೋಟ್ಸ್ಕಿ ಅವ್ರ ಬಗ್ಗೆ, ಕೋಲ್ಬರ್ಗ್ ಅವ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನು ಈ ಒಂದು ಬೇಸ್ ಮೇಲೆ ಕೇಳ್ತಾರೆ. ಅದೇ ರೀತಿಯಾಗಿ ಇನ್ನೂ ಹೇಳಬೇಕಂದ್ರೆ ಬುದ್ಧಿಶಕ್ತಿಯ ಬಗ್ಗೆ ಕೇಳ್ತಾರೆ ಈ ಒಂದು ಬೇಸ್ ಮೇಲೆ. ಅದೇ ರೀತಿಯಾಗಿ ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ಕೇಳ್ತಾರೆ. ಕಲಿಕೆಯ ವಿಷಯಗಳನ್ನು ಕುರಿತು ಏನು ಮಾಡ್ತಾರೆ ಅಂದರೆ ಈ ಒಂದು ಕಲಿಕೆ ಮತ್ತು ಮಗುವಿನ ಬೆಳವಣಿಗೆ ಇದೆಯಲ್ಲ ಈ ಒಂದು ಬೇಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಅದೇ ರೀತಿಯಾಗಿ ಸಮನ್ವಯ ಶಿಕ್ಷಣ ಅಂತ ಬಂದಾಗ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ಅಂತ ಸಂಬಂಧಪಟ್ಟಂತ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂದರೆ, ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಯಾವ ರೀತಿ ನಾವು ಪರಿಸರವನ್ನು ಒದಗಿಸಬೇಕು, ಆ ಮಕ್ಕಳ ಹಿನ್ನೆಲೆ ಹೇಗಿದೆ, ಯಾವ ರೀತಿ ಅವರಿಗೆ ಬೋಧನೆ ಮಾಡಿದರೆ ಅವರು ವಿಷಯಗಳನ್ನು ತಿಳ್ಕೊತಾರೆ. ಅದೇ ರೀತಿಯಾಗಿ ಕಲಿಕಾ ದೋಷಗಳು ಹೇಗಿದೆ, ಕಲಿಕಾ ನ್ಯೂನತೆಗಳ ಬಗ್ಗೆ ಕೇಳ್ತಾರೆ. ಮಕ್ಕಳು ಯಾವ ರೀತಿಯಾಗಿ ದೋಷನ ಒಳಗೊಂಡಿದ್ದಾರೆ, ಅದಕ್ಕೆ ಕಾರಣಗಳೇನು, ಕಲಿಕಾ ನ್ಯೂನತೆಗಳಂದ್ರೆ ಏನು ಅನ್ನೋದನ್ನ ಈ ಒಂದು ಬೇಸ್ ಮೇಲೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನು ತೆಗಿತಾರೆ. ಹೀಗಾಗಿ ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋದು. ವಿಶೇಷ ಮಕ್ಕಳಿಗಂತೆ ವಿಶೇಷ ಶಾಲೆಗಳನ್ನು ತಯಾರು ಮಾಡೋಲ್ಲ. ಯಾವಾಗಲೂ ಸಾಮಾನ್ಯ ಮಕ್ಕಳೊಡನೆ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳನ್ನು ಸೇರಿಸಿ ಕಲಿದಾಗ ಮಾತ್ರ ಏನಾಗುತ್ತೆ ಅಂದರೆ ಆ ಮಕ್ಕಳು ಕೂಡ ಈ ಮಕ್ಕಳ ಜೊತೆ ಬುದ್ಧಿವಂತರಾಗ್ತಾರೆ, ಕಲಿಕೆಯಲ್ಲಿ ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಇದೇ ವಿಷಯ ಇಟ್ಕೊಂಡೇ ಸಮನ್ವಯ ಶಿಕ್ಷಣವನ್ನು ಅಭಿಯಾನವನ್ನು ಆರಂಭಿಸ್ತಾರೆ. ಅದೇ ರೀತಿಯಾಗಿ ಕಲಿಕೆ ಮತ್ತು ಬೋಧನಾ ವಿಧಾನ ಅಂತ ಬಂದಾಗ ಸೊ ಮಕ್ಕಳು ಕಲಿತಿದ್ದಾರೆ ಅಂತಂದರೆ ಅವರು ಸೃಜನಶೀಲಂತ ವ್ಯಕ್ತಿಗಳಾಗಿರ್ಬೋದು ಅಥವಾ ಹಿಂದುಳಿದಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಬುದ್ಧಿವಂತರಾಗಿರ್ಬೋದು. ಸೊ ಈ ಬೇಸ್ ಮೇಲೆ ಬುದ್ಧಿವಂತ ಮಕ್ಕಳು ಅಂತಂದ್ರೆ ಅವರ ಒಂದು ಲಕ್ಷಣಗಳು ಹೇಗಿರುತ್ತೆ, ಸೃಜನಶೀಲ ಮಕ್ಕಳ ಅಂತ ಬಂದಾಗ ಅವರ ಲಕ್ಷಣಗಳು ಹೇಗಿರುತ್ತೆ, ಹಿಂದುಳಿದ ಮಕ್ಕಳು ಅಂತ ಬಂದಾಗ ಯಾವ ರೀತಿ ಬರ್ತಾರೆ. ಸೊ ಈ ಹಿಂದುಳಿದ ಮಕ್ಕಳಿಗೆ ಸಮಸ್ಯೆ ಪರಿಹಾರ ಬೋಧನೆಯನ್ನು ನಾವು ಯಾವ ರೀತಿ ಮಾಡ್ತೀವಿ, ಅವ್ರನ್ನ ಯಾವ ರೀತಿ ಕಲಿಕೆಯಲ್ಲಿ ಯಾವ ರೀತಿ ಮುಂದೆ ತರಬೇಕು, ಯಾವ ಬೋಧನಾ ತಂತ್ರಗಳಿಂದ ಅವರನ್ನ ಮುಂದೆ ತರಬೇಕು ಅನ್ನೋದನ್ನ ಈ ಬೇಸ್ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಾವು ಕಲಿತೀವಿ. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಭಿಪ್ರೇರಣೆ ಬಗ್ಗೆ ಕಲಿತೀವಿ, ಕಲಿಕೆ ಬಗ್ಗೆ ಕೇಳ್ತೀವಿ. ಸೊ ಈ ಅಭಿಪ್ರೇರಣೆ ಮತ್ತು ಕಲಿಕೆ ಮೇಲೆ ಅಭಿಪ್ರೇರಣೆ ಪ್ರಭಾವ ಯಾವ ರೀತಿ ಬಿದ್ದಿದೆ ಅನ್ನೋದನ್ನ ಈ ಒಂದು ಬೇಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದಿಷ್ಟು ವಿಂಗಡನವಾಗಿ ನೀವೇನಾದ್ರೂ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿಮಗೆ ಶಿಶು ಮನೋವಿಜ್ಞಾನ ಬಹಳ ಕಷ್ಟ ಅಲ್ಲ.
ಸೊ ನಾನು ಏನು ಹೇಳಿದೆ, ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ತಿಳ್ಕೋಬೇಕು, ಕಲಿಕೆಯ ಒಂದು ಸಿದ್ಧಾಂತಗಳ ಬಗ್ಗೆ ತಿಳ್ಕೋಬೇಕು, ಕಲಿಕಾ ಒಂದು ವಿಷಯಗಳನ್ನು ಇಟ್ಕೊಂಡು ಅಂದರೆ ಕಲಿಕೆಯ ಒಂದು ತತ್ವಗಳಿದ್ದಾವೆ ಅವುಗಳ ಬಗ್ಗೆ ತಿಳ್ಕೋಬೇಕು. ಜೀನ್ ಪಿಯಾಜೆ ಇರ್ಬೋದು, ಸಿಗ್ಮಂಡ್ ಫ್ರಾಯ್ಡ್ ಇರ್ಬೋದು, ವ್ಯಾಗರ್ಸ್ಕೋ ಇರ್ಬೋದು, ಕೋಲ್ಬರ್ಗ್ ಇವರಂಥ ವಿಷಯಗಳನ್ನು ತಿಳ್ಕೋಬೇಕು. ಅವರೆಲ್ಲ ಯಾವ ಸಿದ್ಧಾಂತಗಳನ್ನು ಹೇಳಿದ್ದಾರೆ, ತತ್ವಗಳನ್ನು ಹೇಳಿದ್ದಾರೆ, ಹಂತಗಳನ್ನು ಹೇಳಿದ್ದಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಅದೇ ರೀತಿಯಾಗಿ ಬುದ್ಧಿಶಕ್ತಿಯ ಬಗ್ಗೆ ತಿಳ್ಕೋಬೇಕು. ವಿಶೇಷವಾಗಿ ಬುದ್ಧಿಶಕ್ತಿಯ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಶಕ್ತಿಯ ಸೂಚ್ಯಾಂಕದ ಬಗ್ಗೆ ಒಂದು ಪ್ರಶ್ನೆಗಳು ಅಂತೂ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸಮನ್ವಯ ಶಿಕ್ಷಣದ ಒಂದು ಅಂದರೆ ವಿಶೇಷ ಅಗತ್ಯತೆ ಮಕ್ಕಳ ಬಗ್ಗೆ ನೀವು ತಿಳ್ಕೋಬೇಕು. ಸಮನ್ವಯ ಶಿಕ್ಷಣ ಅಂದ್ರೆ ಏನು, ಅದು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಸೃಜನಶೀಲ ಅಂದರೆ ಪ್ರತಿಭಾವಂತ, ಸೃಜನಶೀಲ, ವಿಶೇಷ ಸಾಮರ್ಥ್ಯ ಹೊಂದಿದ ಮಕ್ಕಳ ಒಂದು ಕಲಿಕೆ ಮತ್ತು ಬೋಧನೆ ಯಾವ ರೀತಿ ಹೊಂದಿರುತ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಅದಾದ್ಮೇಲೆ ಕಲಿಕೆ ಮತ್ತು ಬೋಧನಾ ವಿಧಾನ, ಈಗಾಗಲೇ ಹೇಳಿದೆ ನಾನು, ಬೋಧನೆಯನ್ನು ಯಾವ ರೀತಿ ಮಾಡಬೇಕು, ಹಿಂದುಳಿದ ಮಕ್ಕಳನ್ನು ಮುಂದೆ ತರಬೇಕಂದ್ರೆ ಹೇಗೆ ತರಬೇಕು, ಈಗ ಆಲ್ರೆಡಿ ಶಾಣೆ ಇರುವಂಥ ಮಕ್ಕಳಿಗೆ ಇನ್ನೂ ಯಾವ ರೀತಿ ನಾವು ಬೋಧನೆಯನ್ನು ಮಾಡಬೇಕು ಅನ್ನೋದನ್ನ ಈ ಒಂದು ಬೇಸ್ ಮೇಲೆ ತೆಗಿತಾರೆ. ಸೊ ಇದು ಇಷ್ಟದ್ರ ಮೇಲೆ 30 ಅಂಕಗಳನ್ನು ತಯಾರಿಸ್ತಾರೆ. ಇನ್ನಷ್ಟು ಮಾಹಿತಿಗಳಿಗೆ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೋಬಹುದು. ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೀವಾಗಲೇ ಸ್ವತಃ ಅಧ್ಯಯನ ಮಾಡ್ಕೊಂಡು ತಿಳ್ಕೋಬಹುದು. ಸೊ ಇದಾದ್ಮೇಲೆ ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ 60 ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಸಮಾಜ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಂಟೆಂಟ್, ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬಾರ್ದು. 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ತಾವಲ್ಲಿ ಹೋಗಿ ನೋಡ್ಬೋದು. ಯಾವ ರೀತಿ ಓದ್ತೀವಿ ಅನ್ನೋದಕ್ಕಿಂತ ಯಾವ ಬೋಧನಾ ಕ್ರಮವನ್ನು ನಾವು ಓದಿನ ಒಂದು ಕ್ರಮವನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ನಮಗೆ ಅಂಕಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಇರುವಂಥ ಒಂದು ಟ್ರಿಕ್ಸ್ ಕೂಡ ಹೌದು. ಯಾಕಂದರೆ ಸುಮ್ಮನೆ ಓದೋದಲ್ಲ, ಯಾವ ರೀತಿ ಓದಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಅಂದಾಗ ಮಾತ್ರ ಅಲ್ಲೇ ಒಂದು ಅರ್ಧ ಸಮಸ್ಯೆಯಿಂದ ಹೊರಗೆ ಬಂದಿರ್ತೀವಿ ನಾವು. ಹೀಗಾಗಿ 6 to 10th ಸೋಷಿಯಲ್ ಸ್ಟಡಿ, ಇತಿಹಾಸವಂತ ಬಂದಾಗ ಯಾವ ರೀತಿ ಓದಬೇಕು, ಅರ್ಥಶಾಸ್ತ್ರ ಅಂತ ಬಂದಾಗ ಯಾವ ರೀತಿ ಓದಬೇಕು, ಭೂಗೋಳಶಾಸ್ತ್ರ ಅಂತ ಬಂದಾಗ ಯಾವ ರೀತಿ ಓದಬೇಕು, ರಾಜ್ಯಶಾಸ್ತ್ರ ಅಂತ ಬಂದಾಗ ಯಾವ ರೀತಿ ಓದಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಈ ಅಧ್ಯಯನಗಳನ್ನು ಸರಿಯಾಗಿ ಹೇಳಿದ್ದೀನಿ, ಹೋಗಿ ತಾವಲ್ಲಿ ನೋಡಬಹುದು. ವಿಶೇಷವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ SDA ಇರ್ಬೋದು, FD ಇರ್ಬೋದು, PDO ಇರ್ಬೋದು, TET ಇರ್ಬೋದು, GPST ಇರ್ಬೋದು, HST ಇರ್ಬೋದು, ಯಾವುದೇ ಪ್ರಶ್ನೆ ಪತ್ರಿಕೆಗಳ ತೆಗೆದು ನೋಡಿದಾಗಲೂ ಕೂಡ ಈ 6 to 10th ಬೇಸ್ ಮೇಲೆ ಬರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗಾಗಿ ಎಲ್ರಿಗೂ ಅನುಕೂಲ ಆಗಲಿ ಅಂತಲೇ ಈ ಒಂದು ವಿಡಿಯೋನ ಮಾಡಿದ್ದು. ಸೊ ಹೋಗಿ ನೋಡ್ಕೊಳ್ಳಿ. ಅದು ಫಸ್ಟ್ ಪಾರ್ಟ್. ಆದರೆ ಸೆಕೆಂಡ್ ಪಾರ್ಟ್ನ ಅಂತ ಬಂದರೆ ನಾವಿಲ್ಲಿ ಏನೇನೆಲ್ಲ ನೋಡ್ತೀವಿ ಅಂತಂದರೆ, ವಿಶೇಷವಾಗಿ 60 ಪ್ರಶ್ನೆಗಳಲ್ಲಿ ನಾವು 45 ಪ್ರಶ್ನೆಗಳನ್ನು ಮಾತ್ರ ಈ ಒಂದು ವಿಷಯಗಳ ಮೇಲೆ, ಅಂದರೆ ಇತಿಹಾಸ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಈ ಬೇಸ್ ಮೇಲೆ 45 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನುಳಿದ 15 ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂತ ನೀವು ಕೇಳೋದಾದರೆ ಬೋಧನಾಶಾಸ್ತ್ರದ ಮೇಲೆ ಕೇಳ್ತಾರೆ. ಅಂದರೆ ಇತಿಹಾಸವನ್ನು ಯಾವ ರೀತಿ ಬೋಧಿಸ್ತೀವಿ, ಅಥವಾ ರಾಜ್ಯಶಾಸ್ತ್ರವನ್ನು ಯಾವ ರೀತಿ ಬೋಧಿಸ್ತೀವಿ, ಭೂಗೋಳಶಾಸ್ತ್ರವನ್ನು ಯಾವ ರೀತಿ ಬೋಧಿಸ್ತೀವಿ, ಈ ಒಂದು ವಿಷಯದ ಮೇಲೆ ಏನು ಮಾಡ್ತಾರೆ ಅಂದರೆ 15 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಟೀಚಿಂಗ್ ಏಡ್ಸ್ ಯಾವ ರೀತಿ ಬಳಕೆ ಮಾಡ್ತೀವಿ, ಪಾಠ ಯೋಜನೆ ಬಗ್ಗೆ ಕೇಳ್ತಾರೆ, ಕಪ್ಪು ಹಲಿಗೆ ಬಗ್ಗೆ ಕೇಳ್ತಾರೆ, ಅಂದರೆ ಬ್ಲ್ಯಾಕ್ ಬೋರ್ಡ್ ಬಗ್ಗೆ ಕೇಳ್ತಾರೆ, ಬೋಧನೋಪಕರಣ ಅಂದರೆ ಟೀಚಿಂಗ್ ಏಡ್ಸ್ ಬಗ್ಗೆ ಕೇಳ್ತಾರೆ. ಸೊ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ 15 ಪ್ರಶ್ನೆಗಳನ್ನು ಬೋಧನಾಶಾಸ್ತ್ರಕ್ಕೆ, ಇನ್ನು 45 ಪ್ರಶ್ನೆಗಳು ನೇರವಾದ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂದರೆ ಈ ಒಂದು 6 ವಿಷಯಗಳ ಮೇಲೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಇನ್ನೂ ಎಲಾಬ್ರೇಟ್ ಮಾಡಿ ನಿಮಗೆ ಹೇಳೋದಾದರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡದಂತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 13ರಿಂದ 12 ಪ್ರಶ್ನೆಗಳನ್ನು ಕೇಳ್ತಾರೆ. ಬರೀ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 6 to 10th ಒಳಗೆ ಏನು ಮಾಡ್ತಾರೆ ಅಂದರೆ 6 to 10th ವರೆಗಿನ ಒಂದು ಪುಸ್ತಕದಲ್ಲಿ 12ರಿಂದ 13 ಪ್ರಶ್ನೆಗಳೇನಾಗಿರ್ತವೆ ಅಂದರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟಿರುತ್ತೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಅಂತ ಬಂದರೆ 7 ಪ್ರಶ್ನೆಗಳನ್ನು ಕೇಳ್ತಾರೆ. ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ 7 ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 13ರಿಂದ ಕನಿಷ್ಠ ಅಂದರೂ 11 ಪ್ರಶ್ನೆಗಳನ್ನು ಕೇಳ್ತಾರೆ, ಗರಿಷ್ಠ ಅಂದರೆ 13 ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಇನ್ನುಳಿದ ಇಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಹೊರತಾಗಿ ಇನ್ನು ಉಳಿದ ಎಲ್ಲ ಪ್ರಶ್ನೆಗಳು ಬರೋದು ಅಂದರೆ ಈ ಅರ್ಥಶಾಸ್ತ್ರದ ಮೇಲೆ, ವ್ಯವಹಾರ ಅಧ್ಯಯನದ ಮೇಲೆ, ಸಮಾಜಶಾಸ್ತ್ರದ ಮೇಲೆ, ಈ 3 ಬೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳ 10ರಿಂದ 15 ಪ್ರಶ್ನೆಗಳು ಬಂದಿದ್ದು ಈ ಬೇಸ್ ಮೇಲೆ.
ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಈ ಒಂದು ಬೇಸ್ ಮೇಲೆ 10ರಿಂದ 15 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗಾಗಿ ಇವುಗಳನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಮೊದಲು ಏನು ಮಾಡ್ತಿದ್ರಂದ್ರೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ ಈ 3ಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಬಹಳಷ್ಟು ಕೇಳ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ಯಾವಾಗ ಮಾಡಿದ್ರಲ್ಲ ಅವಾಗಿನಕ್ಕಿಂತ ಹೆಚ್ಚು ಅಂದರೆ 2023 TETಯಲ್ಲಿ ಇದ್ರ ಬೇಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಿವೆ. ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಅಂದರೆ 15 ಒಟ್ಟಾರೆಯಾಗಿ 15 ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಅಂದರೆ ಕೇಳಿದ್ದಾರೆ ಈ ಒಂದು ಬೇಸ್ ಮೇಲೆ. ಹೀಗಾಗಿ ಈ ಒಂದು ವಿಷಯಗಳನ್ನು ಕುರಿತು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ವಿಶೇಷವಾದಂತಹ ಟ್ರಿಕ್ಸ್ ಏನಾದರೂ ಹೇಳೋದಾದ್ರೆ ನಿಮಗೆ ರಾಜ್ಯಶಾಸ್ತ್ರದಲ್ಲಿ ಪೌರ ಮತ್ತು ಪೌರತ್ವ ಎಂಬ ಲೆಸನ್ ಅನ್ನ ಕೇಳಿರ್ತೀರಾ ನೀವು. ಪೌರ ಮತ್ತು ಪೌರತ್ವ, ಸೊ ಈ ಒಂದು ಲೆಸನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬರೋದು ಒಂದೇ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ ಪೌರತ್ವ ಕಾಯ್ದೆ ಬಗ್ಗೆ ಕೇಳ್ತಾರೆ. 1955 ಪೌರತ್ವ ಕಾಯ್ದೆ ಬಗ್ಗೆ ಒಂದು ಪ್ರಶ್ನೆಯನ್ನು ಪ್ರತಿ ಸಾರಿನೂ ಅದೇ ಒಂದು ಕೇಳ್ತಾರೆ. ಯಾಕಂದರೆ ಬೇರೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ಇನ್ನು ಮುಂದೆ ಸಾಧ್ಯ ಆಗಿದ್ರೂ ಆಗಬಹುದು. ಹೀಗೆ ಒಂದೊಂದು ಪರ್ಟಿಕ್ಯುಲರ್ ಲೆಸನ್ ಅಂತ ಬಂದಾಗ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವುಗಳನ್ನು ನೀವು ಅವಲೋಕನ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಏನು ಬರುತ್ತೆ ಅಂದರೆ ಸಂವಿಧಾನ ಬರುತ್ತೆ. ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನ, ನಮ್ಮ ಸಂವಿಧಾನ ಎಂಬ ಒಂದು ಪಾಠ ಬರುತ್ತೆ. ಇಲ್ಲಿ ವಿಶೇಷವಾಗಿ ಏನು ಕೇಳ್ತಾರೆ ಹೇಳಿ, ಮೂಲಭೂತ ಹಕ್ಕುಗಳಿರ್ಬೋದು, ಆಮೇಲೆ ಮೂಲಭೂತ ಕರ್ತವ್ಯಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಜಾತ್ಯತೀತ ಎಂಬ ವರ್ಡ್ ಹೇಗೆ ಬಂತು, ಅಥವಾ ಸಂವಿಧಾನದ ಪೂರ್ವ ಪೀಠಿಕೆ ಬಗ್ಗೆ ಕೇಳ್ತಾರೆ. ಹೀಗೆ ವಿಶೇಷವಾಗಿ ಕೇಳುವಂಥ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಗಳನ್ನು ನೆನ್ಪಿಟ್ಕೋಬೇಕಾಗತ್ತೆ. ಹಾಗ ನೆನ್ಪಿಟ್ಕೊಂಡಾಗ ನಿಮ್ಮ ಟಾರ್ಗೆಟ್ ಏನಿದೆ ಅಲ್ಲ 120, ಇದನ್ನು ನೀವು ರೀಚ್ ಆಗಬಹುದು. ಸಣ್ಣ ಸಣ್ಣ ಒಂದು ಅಂಶಗಳನ್ನು ನೆನಪಾರದಾಗ ನಾವೇನಾಗ್ತೀವಿ ಅಂದರೆ ಇಲ್ಲಿ ವಿಶೇಷವಾದಂಥ ಅಂಕಗಳನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಕಂಟೆಂಟ್ನ ಸರಿಯಾದ ಅಧ್ಯಯನ ಕ್ರಮವನ್ನು ನೀವು ಮಾಡಿದ್ದೇ ಆದರೆ 2024 TETಯ ಪರೀಕ್ಷೆಯಲ್ಲಿ ನೀವು 120ಕ್ಕೂ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ಬೋದು. ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಶೇಷದ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.